ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 4th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಆದ್ರೆ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಹೀರೋ ಮತ್ತೆ ಸಾಂಗ್ ಸರಿಯಾಗಿ ಜಗಳ ಮಾಡ್ಕೊಂತಾ ಇರ್ತಾರೆ. ಆಗ ಸಾಂಗ್ ಹೇಳ್ತಾನೆ, ಎದುರು ಪುಕ್ಲ ನೀನು ಅಂದಾಗ ಇದಕ್ ಮೇಲೆ ನೀನ್ ಮಾತಾಡ್ಬೇಡ ಕಣೋ, ಬಾಯ್ ಮುಚ್ಚಿಬಿಡು ಅಂತ ಹೀರೋ ಕೂಡ ವಾರ್ನಿಂಗ್ ಮಾಡ್ತಾನೆ. ಆದ್ರೆ ಇವ್ನು ಅಂತಾನೆ, ನಿನ್ ಪ್ಲಾನ್ ನನಗ್ ಚೆನ್ನಾಗ್ ಗೊತ್ತು ಕಣೋ, ನನ್ನ ಸ್ಕೂಲಿಂದ ಹೊರಗಡೆ ಹಾಕ್ಬೇಕು ತಾನೆ, ನಿಮ್ಮಂತವ್ರಿಗೆಲ್ಲ ಇನ್ನೇನ್ ಕೆಲ್ಸ ಅಂದಾಗ ಹೀರೋ ಅಂತಾನೆ, ಹೌದೌದು ಟಾಪರ್ ಸ್ಟೂಡೆಂಟ್ ಏನಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ಅಂದಾಗ ಸಾಂಗ್ ಹೇಳ್ತಾನೆ, ನೀನ್ ಬಾಯ್ ಮುಚ್ಚೋ, ನೀನೊಬ್ಬ ಕೊಲೆಗಾರ ಅಂದಿದ ತಕ್ಷಣ ಹೀರೋಗ್ ಟೆನ್ಷನ್ ಆಗ್ಬಿಡುತ್ತೆ, ಮತ್ತೆ ಹೊಡೆದಾಡ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋಯಿನ್ ಬಂದ್ ನೋಡ್ಬಿಟ್ಟು ಏನ್ ಮಾಡ್ತಾ ಇದೀರಾ ನೀವು ಅಂತ ತಡಿಯಕ್ ಹೋಗ್ತಾಳೆ. ಆದ್ರೆ ಅವಳನ್ನ ಕೂಡ ಹಂಗೆ ಸೈಡ್ ತಳ್ಬಿಡ್ತಾರೆ, ಮತ್ತೆ ಹೊಡೆದಾಡ್ಕೊಳಕ್ಕೆ ಚೇರ್ ಎತ್ಕೊಂತಾರೆ. ನೋಡಿ ಅಷ್ಟರಲ್ಲಿ ಸ್ಟ್ರಿಕ್ಟ್ ಆಗಿರೋ ಸರ್ ಬಂದ್ಬಿಡ್ತಾರೆ. ಈಗ 3 ಜನ ಕರ್ಕೊಂಡೋಗಿ ಆಫೀಸಲ್ಲಿ ಕೂರ್ಸಿರ್ತಾರೆ. ಸರ್ ಕೇಳ್ತಾರೆ, ಸ್ಕೂಲ್ ಸ್ಕೂಲಲ್ಲಿ ನೀವು ಇಬ್ರು ಜಗಳ ಮಾಡ್ಕೊಂಡಿದ್ದೀರಾ, ಇಬ್ರು ಒಪ್ಕೊಂತೀರಾ ಅಂದಾಗ ಇಬ್ರು ಅಂತಾರೆ. ಆದ್ರೆ ಹೀರೋಯಿನ್ ಮಾತ್ರ, ಸರ್ ನಾನೇನ್ ಜಗಳ ಮಾಡಿಲ್ಲ, ಅವ್ರಿಬ್ರು ಜಗಳ ಮಾಡ್ಕೊಂತ ಇದ್ರು, ನಾನು ತಡಿಯಕ್ ಹೋದೆ ಅಷ್ಟೇ ಅಂತ. ಅದಕ್ಕೆ ಸರ್ ಮತ್ತೆ ಬೈತಾರೆ, ಆತರ ಏನಾದ್ರು ಆಯ್ತಂದ್ರೆ ಫಸ್ಟ್ ನೀನ್ ಬಂದು ಸ್ಕೂಲ್ ಸ್ಟಾಫ್ ಗೆ ಇನ್ಫಾರ್ಮ್ ಮಾಡ್ಬೇಕು, ಅದು ಬಿಟ್ಟು ನೀನೇ ಹೋಗಿದ್ಯಾ, ಇದನ್ನ ನಾನು ಹೈಯರ್ ಅಫಿಷಿಯಲ್ ಹತ್ರ ಎತ್ಕೊಂಡು ಹೋಗಕ್ಕೆ ಇಷ್ಟಪಡೋದಿಲ್ಲ, ನಾನಾಗ್ ಪನಿಷ್ಮೆಂಟ್ ಕೊಡ್ತೀನಿ, ಇದಕ್ಕೆ ನೀವು ಒಪ್ಕೊಳ್ತೀರಾ ಅಂದಾಗ ಅವ್ರು ಕೂಡ ಅಂತಾರೆ. ಅದಾದ್ಮೇಲೆ ಸ್ಕೂಲ್ ಆಡಿಟೋರಿಯಂ ಗೆ ಕರ್ಕೊಂಡೋಗಿ ಹೀರೋಗು ಮತ್ತೆ ಸಾಂಗ್ ಗೆ 50 ರೌಂಡ್ಸ್ ಮತ್ತೆ ಹೀರೋಯಿನ್ ಗೆ 20 ರೌಂಡ್ಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಪನಿಷ್ಮೆಂಟ್ ಇವತ್ತಿಂದ 10 ಡೇಸ್ ಗೆ ಕಂಟಿನ್ಯೂ ಆಗುತ್ತೆ, ಓಡಿ ಅಂದಾಗ ಹೀರೋ ಶೂಲೇಸ್ ಕಟ್ಕೊಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಏಯ್ ನೀನ್ ಇನ್ಫ್ಲೂಯೆನ್ಸ್ ಇರೋ ಅಂತಾನೆ, ಹೋಗೋ ಹೊಸರ ಹತ್ರ ಮಾತಾಡ್ ಹೋಗೋ ಅಂದಾಗ ಸಾಂಗ್ ಹೇಳ್ತಾನೆ, ಇವ್ರಪ್ಪ ಏನ್ ಹೇಳಿದ್ರು ಎಲ್ಲರೂ ಮಾಡ್ತಾರೆ ತಾನೆ, ಇದ್ರ ಪವರ್ಸ್ ಯೂಸ್ ಮಾಡ್ಕೋಬಹುದಲ್ಲ ಅಂದಾಗ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಇನ್ ಬಾಯ್ ಮುಚ್ಚತೆ ಇಲ್ವಾ ಅಂತ ಮತ್ತೆ ಅಲ್ಲಿ ಹೊಡೆದಾಡ್ಕೊಳಕ್ ಹೋಗ್ತಾರೆ. ಅದ್ರಷ್ಟಲ್ಲಿ ಸರ್ ಏನ್ ಮಾಡ್ತಾ ಇದೀರಾ ಅಂತ ಗದರಷ್ಟರಲ್ಲಿ ಮತ್ತೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಅವ್ರಿಗೆ 50 ರೌಂಡ್, ಇವಳಿಗೆ 20 ರೌಂಡ್ ಓಡಿ ಫುಲ್ ಸುಸ್ತೇ ಆಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಮಿಸ್ಟರ್ ಕಿಮ್ ಅಂದ್ರೆ ಕ್ಲಾಸ್ ಟೀಚರ್ ಹೀರೋಯಿನ್ ನೋಡಕ್ಕೆ ಅಂತ ಬಂದಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಇವಳ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾಳಲ್ವಾ, ಸೊ ಸೆಲೆಕ್ಟ್ ಆಗಿರ್ತಾಳೆ. ಅದಕ್ಕಾಗಿರೋ ಲೆಟರ್ ಬಂದಿರುತ್ತೆ, ನೀವು ಬಂದು ಜಾಯ್ನ್ ಆಗ್ಬೋದು ಅಂತ. ಇವಳು ಫುಲ್ ಖುಷಿ ಆಗ್ಬಿಡುತ್ತೆ. ಸರ್ ಅಂತಾರೆ, ಪರವಾಗಿಲ್ವೇ ನಿನ್ನಲ್ಲಿ ಇಂತ ಟ್ಯಾಲೆಂಟ್ ಇದೆ ಅಂದಾಗ, ಆದ್ರೆ ಇವಳು ಸರ್ ಅದ್ರಲ್ಲೊಂದು ಪ್ರಾಬ್ಲಮ್ ಇದೆ, ನನ್ ನಿಮ್ ಹೆಲ್ಪ್ ಬೇಕು ಅಂತ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸರ್ ಈ ತರ ನನ್ಗೆ ಕಾಲೇಜಲ್ಲಿ ಶೀಟ್ ಸಿಕ್ಕಿದೆ, ನನ್ ಡಿಮೆರಿಟ್ ಪಾಯಿಂಟ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಾನು ಆ ಯೂನಿವರ್ಸಿಟಿಗೆ ಹೋಗ್ಬೋದು ಅಂದಾಗ ಆ ಪ್ರಿನ್ಸಿಪಲ್ ನಗ್ತಾರೆ, ಏನು ಅಷ್ಟು ಈಸಿಯಾಗಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ಯಾ, ನೀನ್ ಹೇಳಿದ್ಯಾ ತಾನೆ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ನಾನು ಅಂತ ಕಂಡಿಡಿತೀನಿ ಅಂತ, ಫಸ್ಟ್ ಆ ಕೆಲ್ಸನ ನೋಡು, ಅದಾದ್ಮೇಲೆ ನಿನ್ ಡಿಮೆರಿಟ್ ಪಾಯಿಂಟ್ಸ್ ನಾನು ಕಡಿಮೆ ಮಾಡೋದು ಅಂತ ಹೇಳ್ತಾರೆ. ಆದ್ರೆ ಕ್ಲಾಸ್ ಟೀಚರ್ ಕೂಡ ತುಂಬಾನೇ ಹೇಳಿ ನೋಡ್ತಾರೆ, ಸರ್ ಸ್ವಲ್ಪ ನೋಡಿ, ಒಳ್ಳೆ ಆಪರ್ಚುನಿಟಿ, ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅಂದಾಗ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ, ನೀನ್ ಅವನ ಕಂಡಿಡಿಯೋವರೆಗೂ ನಿನ್ ಮಾರ್ಕ್ಸ್ ಎಲ್ಲ ಹಂಗೆ ಇರುತ್ತೆ ಅಂತ. ಅಷ್ಟೇ ಟೆನ್ಷನ್ ಆಗ್ಬಿಡ್ತಾರೆ ಇವ್ರಿಗೆ, ಏನ್ ಮಾಡೋದು ಅಂತ ಹಂಗೆ ಹೊರಗಡೆ ಬಂದಾಗ ಆ ಸರ್ ಹೇಳ್ತಾರೆ, ಸರಿ ಟೆನ್ಷನ್ ಮಾಡ್ಕೋಬೇಡ, ಏನೋ ಒಂದ್ ದಾರಿ ಇರುತ್ತೆ ನೋಡೋಣ, ಮಾಡ್ಕೊಡ್ತೀನಿ ನಾನು ಅಂದಾಗ ಇವಳಂಗೆ ತಿರುಗ್ಬಿಟ್ಟ ಅಂತಾಳೆ, ಸರ್ ನಿಮ್ ಕೈಲಿ ಏನು ಮಾಡಕ್ ಆಗಲ್ಲ ಸರ್ ಅಂತ. ಅದಕ್ಕೆ ಆ ಸರ್ ಕೂಡ ಅದ್ ನನ್ಗೂ ಗೊತ್ತು, ಆದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಹೀರೋನು ಸ್ಟ್ರಿಕ್ಟ್ ಆಗಿರೋ ಸರ್ ನ ಮೀಟ್ ಮಾಡಕ್ ಹೋಗ್ತಾಳೆ. ಅವತ್ತು ಕ್ಲಾಸ್ ರೂಮ್ ಅಲ್ಲಿ ಸರ್ ಇಳ್ದು ಸ್ಕೆಚ್ ಬುಕ್ ಎತ್ಕೊಂಡಿರ್ತಾರಲ್ಲ, ಅದು ಕೇಳಕ್ಕೆ ಅಂತ ಹೋಗೋದು. ಆದ್ರೆ ಇವರು ಇಲ್ಲ, ನಿನ್ ಸ್ಕೆಚ್ ಬುಕ್ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನೆ ಎತ್ಕೊಂಡು ಹೋಗಿರ್ಬೋದು ಅಂತ ಸರ್ ಕೇರ್ಲೆಸ್ ಆಗ ಅಂತಾರ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಇವ್ನು ಸಾಂಗ್ ನ ಮತ್ತೆ ಹೀರೋನ ಕರ್ಕೊಂಡು ಹಾಲ್ಗ್ ಬಾ ಅಂತ ಹೇಳ್ತಾರೆ. ಅವಳು ಕೂಡ ಸರಿ ಆಯ್ತು ಸರ್ ಅಂತ ಹೋಗ್ತಾಳೆ. ಫಸ್ಟ್ ನನ್ ಮಕ್ಕಳನ್ನ ಸಾಯಿಸ್ಬಿಡ್ಬೇಕು, ಇವರಿಂದಾನೇ ನನಗೆ ಪ್ರಾಬ್ಲಮ್ ಅಂತ ಬೈಕೊಂಡು ಹೆಂಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಇಂದವ್ರ ಫ್ರೆಂಡ್ ಹತ್ರ ಹೇಳ್ಕೊಂಡು ಬೈತಾ ಇರ್ತಾಳೆ. ಇವರಿಂದ ನನಗ್ ಪನಿಷ್ಮೆಂಟ್ ಅಂತ ಆಗೋ ಫ್ರೆಂಡ್ ಹೇಳ್ತಾಳೆ, ಇದೊಂದು ಆಪರ್ಚುನಿಟಿ ಕಣೆ, ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ರೆ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನ್ ಯಾರು ಅಂತ ಬೇಗ ಕಂಡಿಡಿಬಹುದು, ಅವ್ರ ಹೆಲ್ಪ್ ಕೇಳು ಅಂದ ತಕ್ಷಣ ಇವಳಿಗೂ ಒಳ್ಳೆ ಐಡಿಯಾ ಅನ್ಸುತ್ತೆ. ಈಗ ಹೋಗಿ ಹಾಲ್ ಅಲ್ಲಿ ನಿಂತಿರ್ಬೇಕಾದ್ರೆ ಆ ಸರ್ ಹೇಳ್ತಾರೆ, ಈ ರೂಮ್ ನ ನೀಟ್ ಆಗಿ ಪೂರ್ತಿ ಕ್ಲೀನ್ ಮಾಡ್ಬೇಕು, ಇದು ಪೂರ್ತಿ ನಿಮ್ ಜವಾಬ್ದಾರಿ ಅಂದಾಗ ಹೀರೋ ಕೇಳ್ತಾನೆ, ಸರ್ ಇದು ಕ್ಲೀನ್ ಮಾಡೋ ಬದಲು ನನಗೆ ಡಿಮೆರಿಟ್ ಪಾಯಿಂಟ್ಸ್ ಕೊಡಿ ಅಂತ ಕೇಳಿದಾಗ ಹೀರೋಯಿನ್ ಟೆನ್ಷನ್ ಆಗಿ ಹೊಡಿತಾಳೆ, ಏನ್ ಕೇಳ್ತಾ ಇದೀಯಾ ಅಂತ. ಆಗ ಸರ್ ಹೇಳ್ತಾರೆ, ನಿನಗೇನು ಡಿಮೆರಿಟ್ ಪಾಯಿಂಟ್ಸ್ ಬಂದ್ರೆ ನಿಮ್ ಫಾದರ್ ನ ಇಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂತೀಯ ಅಷ್ಟೇ ತಾನೆ ಅಂದಾಗ ಇವ್ನಿಗೂ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಸರ್ ಹೊಟ್ಟೋಗ್ತಾರೆ. ಹೀರೋಯಿನ್ ಅಂತಾಳೆ, ನಿಮ್ಮಿಂದನೇ ನನ್ಗೆ ಪ್ರಾಬ್ಲಮ್, ನನ್ಗೂ ಪನಿಷ್ಮೆಂಟ್ ಅಂದಾಗ ಸಾಂಗ್ ಅಂತಾನೆ, ಸಾರಿ ನಾನೇನ್ ಬೇಕಂತ ಮಾಡಿಲ್ಲ ಅಂದಾಗ ಹೀರೋ ಅಂತಾನೆ, ನೀನ್ ಯಾರು ಸೆಂಟ್ರಲ್ ಬರಕ್ ಕೇಳಿದ್ರು, ನಾವಿಬ್ರು ತಾನೇ ಜಗಳ ಮಾಡ್ತಾ ಇದ್ವಿ ಅಂದಾಗ ಇವಳು ಅಂತಾಳೆ, ಸರಿ ಆಯ್ತು ಬಿಡು, ನೀನ್ ಸಾರಿ ಕೇಳೋದ್ ಬದಲು ನನ್ಗೊಂದ್ ಹೆಲ್ಪ್ ನ ಮಾಡು, ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡ ಕಂಡಿಡಿಯೋದಕ್ಕೆ ಅಂದಾಗ ಅವನಂತಾನೆ, ನಾನ್ ಯಾಕೆ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂದಾಗ ಇವಳು ಹೇಳ್ತಾಳೆ, ಅವನ ಹತ್ರ ನನ್ ಸ್ಕೆಚ್ ಬುಕ್ ಇದೆ, ನಾನು ಅದನ್ನ ತಗೋಬೇಕು, ಅದಕ್ಕೆ ಅವನ್ನ ಕಂಡಿಡಿಬೇಕು, ನನಗೆ ಹೆಲ್ಪ್ ಮಾಡಿ ಅಂತಾಳೆ. ಅಷ್ಟೆಲ್ಲ ಅವನ ಬಗ್ಗೆ ಏನ್ ಗೊತ್ತು ಅಂತ ಹೇಳ್ತಾಳೆ. ನೋಡಿ ಅವನೊಂದ್ ಸೈಕೋ ಇರ್ಬೋದೇನೋ, ಮೋಸ್ಟ್ಲಿ ಕೊಲೆಗಳನ್ನ ಮಾಡಿ ಎತ್ಕೊಂಬಂದಿ ಸ್ಕೂಲಲ್ಲಿ ಇಡ್ತಾ ಇದ್ದಾನೇನೋ, ಆದ್ರೆ ನಮ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಸುಮ್ನೆ ತರ ಸಣ್ಣ ಪುಟ್ಟ ವಿಷಯಗಳನ್ನ ಮಾಡ್ತಿದ್ದಾನೆ ಅಂತ ಮಾತಾಡ್ಕೊಳ್ಳುವಾಗ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಅವನ ಹತ್ರ ಇರಲ್ಲ ಅಂತ ನಕ್ಕೊಂಡು ಹೋಗ್ತಾನೆ. ಆದ್ರೆ ಇವಳೋಗಿ ಅವ್ನ ತಡೆದು ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನ ಕಂಡಿಡಿಯಕ್ಕೆ ನನಗೆ ಹೆಲ್ಪ್ ಮಾಡು, ನಿನಗೆ ಗೊತ್ತಲ್ವಾ ಅದೆಷ್ಟು ಇಂಪಾರ್ಟೆಂಟ್ ಅಂತ ಟೆರರ್ ಆಗಿ ಹೇಳಿದ್ರೆ ಅವನಂಗೆ ಹತ್ರ ಬಂದವನು, ಏನು ನನ್ ಜೊತೆ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ಯಾ ಅಥವಾ ಕಿಸ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಿದ ತಕ್ಷಣ ಅವ್ಳಿಗೇನ್ ಅರ್ಥ ಆಗ್ತಾ ಇಲ್ಲ, ಏನೋ ಹೇಳ್ತಾ ಇದ್ಯಾ, ಹಿಂಗೇನ್ ತಲೆಗಿಲೆ ಗೆಟ್ಟಿದ್ಯಾ ಅಂದಾಗ ಅವನಂತಾನೆ, ಈಗ ನೀನ್ ಹೇಳ್ತಾ ಇದ್ದೆ ನೋಡ್ ಟಾಪಿಕ್, ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನನ್ಗೂ ಹಂಗೆ ಅನಿಸ್ತಾ ಇದೆ, ಮುಚ್ಕೊಂಡು ಕೆಲಸ ನೋಡು ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಗೆ ಹೋಗ್ತಾ ಇದ್ರೆ ಇವಳು ಬೈತಾ ಇರ್ತಾಳೆ ಹಿಂದೆಯಿಂದ, ಸರ್ ಹೇಳಿದ್ರು ತಾನೆ ಕ್ಲೀನ್ ಮಾಡಕ್ಕೆ, ನಿನ್ ಪಾಡಗ್ ನೀನ್ ಹೋಗ್ತಾ ಇದೀಯ ಅಂದಾಗ ಅವನಂತಾನೆ, ಏನ್ ಕೈಲಿ ಕ್ಲೀನ್ ಮಾಡಕ್ಕಾಗತ್ತಾ, ಬ್ರಷ್ ಪರ್ಕೆಲ್ಲ ಎತ್ಕೊಳ್ಳೋದು ಬೇಡವಾ ಅಂತ ಅವನ ಹತ್ರ ಕೂಗ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಇವಳು ಹಂಗೆಲಿರೋ ಒಂದು ಪ್ರಶ್ನೆ ಎತ್ಕೊಂಡಾಗ ಅವ್ನಿಗೆ ಹೊಡಿತಾಳೆ. ಆಮೇಲೆ ಇಬ್ರು ಹಂಗೆ ಫನ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಆ ಪೊಲೀಸ್ ಲೇಡಿ ಮತ್ತೆ ಮಿಸ್ಟರ್ ಕಿಮ್ ಸ್ಕೂಲ್ ಸುತ್ತ ರೌಂಡ್ ಹೊಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲೊಂದ್ ರೂಮ್ ನ ನೋಡ್ತಾರೆ. ಈ ಪೊಲೀಸ್ ಲೇಡಿ ಕೇಳ್ತಾರೆ, ಯಾವ್ದ ರೂಮ್ ಬೀಗ ಹಾಕಿದೆ, ಯಾರದನ್ನ ಯೂಸ್ ಮಾಡಲ್ವಾ
ಅಂದಾಗ ಮಿಸ್ಟರ್ ಕಿಮ್ ಹೇಳ್ತಾರೆ ಇಲ್ಲ ಯಾರು ಅದನ್ನ ಯೂಸ್ ಮಾಡಲ್ಲ ಅಂತ, ಅದು ತುಂಬಾ ದಿನದಿಂದ ಲಾಕ್ ಅಲ್ಲಿ ಇದೆ ಅಂದಾಗ ಇಲ್ಲೇಡಿ ನೋಡ್ಬಿಟ್ಟು ನನ್ಗೆ ರೂಮ್ದು ಕೀ ಬೇಕು ಅಂತ ಕೇಳ್ತಾರೆ. ಇನ್ನೊಂದ್ ಕಡೆ ಹೀರೋ ಹೀರೋಯಿನ್ ಇಬ್ರು ಮಾತಾಡ್ಕೊಂಡ್ ಬರುವಾಗ ಹೀರೋ ಹೀರೋಯಿನ್ ಕೈನ ನೋಡ್ಬಿಟ್ಟು ಕೈಗ್ ಗಾಯ ಆಗಿದೆ ಅದು ನಿನಗೆ ಗೊತ್ತಾಗಲ್ವಾ ಅಂತಾನೆ. ಅವಳು ಹೌದಾ ನನ್ ಗೊತ್ತೇ ಆಗಿಲ್ವಲ್ಲ ನೋವೇ ಇಲ್ಲ ಅಂದಾಗ ಅವನೊಂದ್ ಬ್ಯಾಗ್ ಇಂದ ಫಸ್ಟ್ ಏಡ್ ಕಿಟ್ ನ ಎತ್ಕೊಡ್ತಾನೆ. ಪರವಾಗಿಲ್ವೇ ನಿನ್ನಂತ ಕ್ಯಾರೆಕ್ಟರ್ ಇರೋನು ಈ ತರದ್ನೆಲ್ಲ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ಯಾ ಅಂದಾಗ ಅವನಂತಾನೆ ಇದಾ ನನ್ ಫ್ರೆಂಡ್ ಕೊಟ್ಟ ಬೈಕ್ ಓಡಿಸ್ತೀನಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾನೆ. ಇವಳು ಕೂಡ ಏನು ಫ್ರೆಂಡಾ ನಿನ್ ಫ್ರೆಂಡ್ ಕೂಡ ಗಾಡಿ ಓಡಿಸ್ತಾನ ಅಂದ ತಕ್ಷಣ ಇವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗಿ ಗಾಡಿ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಅವಳ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಏನ್ ವಿಷಯ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಹೀರೋಗೆ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ ಕಣೆ ಜಂಗಿ ಅಂತ, ಅವ್ನ್ ಮಾತ್ರ ಅಲ್ಲ ಸಾಂಗ್ ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು, ಆದ್ರೆ ಒಂದಿನ ಆಕ್ಸಿಡೆಂಟ್ ಆಯ್ತು, ನಿನಗಾಯ್ತಲ್ಲ ಆಕ್ಸಿಡೆಂಟ್ ಅವತ್ತಿನ ದಿನಾನೇ ಅಂದಾಗ ಇವಳು ಏನೋ ನನಗೆ ಆಕ್ಸಿಡೆಂಟ್ ಆದಾಗ್ಲ ಅಂದಾಗ ಆಕ್ಚುಲಿ ಆ ಬಸ್ ಅಲ್ಲಿ ಇವಳು ಇರ್ತಾಳೆ. ಸೊ ನಿನ್ ಬಸ್ ಆಕ್ಸಿಡೆಂಟ್ ಆದಾಗ್ಲೇ ಅವ್ರಿಗೂ ಆಗಿದ್ದು, ಆ ಬಸ್ ನ ಗುದ್ದಿದ್ ಬೇರೆ ಯಾರು ಅಲ್ಲ ಹೀರೋ ಮತ್ತೆ ಹೀರೋ ಹಿಂದ್ಗಡೆ ಕುತ್ಕೊಂಡಿದ್ದ ಜಂಗಿನೇ ಅಂತ ಹೇಳ್ತಾಳೆ. ಇವಳು ಕೂಡ ಓ ಹೌದಾ ಅಂದಾಗ ಅಷ್ಟೇ ಅಲ್ಲ ಅವತ್ತು ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಗಾಡಿನ ಓಡಿಸ್ಕೊಂಡ್ ಬಂದಿದ್ದು ಹೀರೋನೇ, ಆದ್ರೆ ಹಿಂದ್ಗಡೆ ಜಂಗಿ ಇದ್ದ, ಜಂಗಿ ಸ್ಪಾಟ್ ಔಟ್ ಕಣೆ ಪಾಪ ಸತ್ತೋಗ್ಬಿಟ್ಟ. ಆದ್ರೆ ಹೀರೋ ಅವರಪ್ಪ ತುಂಬಾ ಇನ್ಫ್ಲೂಯೆನ್ಸ್ ಇರೋರಾಗಿರೋದ್ರಿಂದ ಹೀರೋನಿ ಕೇಸಲ್ಲಿ ಇನ್ವಾಲ್ವ್ ಮಾಡಿಲ್ಲ, ಅವನ್ನೆಲ್ಲ ಗಾಡಿ ಓಡಿಸ್ಕೊಂಡು ಹೋಗಿದ್ದು ಜಂಗಿನೇ ಅಂತ ಹೇಳಿ ಕೇಸ್ ತಾನೇ ತಿರುಗಿಸ್ಬಿಟ್ರು ಅಂತ ಹೇಳ್ತಾಳೆ. ಹೀರೋಯಿನ್ ಕೂಡ ಹೌದಾ ಈ ತರ ಎಲ್ಲ ನಡೀತಾ ಅಂತ ಶಾಕಿಂಗ್ ಆಗಿ ಗೂಗಲ್ ಓಪನ್ ಮಾಡಿ ಆ ಕೇಸ್ ಬಗ್ಗೆ ಎಲ್ಲ ನೋಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಆಕ್ಸಿಡೆಂಟ್ ಆಗಿದ್ದಿನ. ಆಕ್ಸಿಡೆಂಟ್ ಆಗಿ ಆಂಬುಲೆನ್ಸ್ ಎಲ್ಲ ಬಂದು ಅವ್ರ ಫ್ರೆಂಡ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಹೀರೋ ತುಂಬಾನೇ ಬೈದಲ್ಲಿ ಒಂದ್ ಸೈಡ್ ಅಲ್ಲಿ ಕೂತಿರ್ತಾನೆ. ಆಗ ಅವನೇ ಅವ್ರ ಅಪ್ಪಗೆ ಫೋನ್ ಮಾಡ್ಬಿಟ್ಟು ಅಪ್ಪ ಇತ್ರ ಆಕ್ಸಿಡೆಂಟ್ ಆಯ್ತು ಅಂದಾಗ ಅವ್ರ ಅಪ್ಪ ಕಡೆಯವರೆಲ್ಲ ಬಂದು ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಜಂಗಿನ ಪಾಪ ಆಂಬುಲೆನ್ಸ್ ಹತ್ತಿಸ್ತಾ ಇರ್ತಾರೆ. ಇವನೈತೆ ಕರ್ಕೊಂಡು ಹೋಗ್ತಾ ಇರೋದನ್ನ ಸಾಂಗ್ ಕೂಡ ದೂರ ನಿಂತ್ಕೊಂಡು ನೋಡ್ತಾನೆ. ಅವ್ನು ಹೀರೋ ಹೆಸರನ್ನ ಕರ್ಕೊಂಡು ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಹೀರೋ ಅವ್ರ ಅಪ್ಪ ಕಡೆಯವರು ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಂಗೆ ಆಕ್ಸಿಡೆಂಟ್ ಆಗಿರೋ ಬಸ್ ನ ಕೂಡ ತೋರಿಸ್ತಾರೆ. ಅದ್ರ ಮೇಲೆ ಫುಲ್ ಆಗಿ ನೀರ್ ಚೆಲ್ತಾ ಇರ್ತಾರೆ. ಪ್ಲಸ್ ಇವ್ರ ಕೈಲಿರೋ ವಾಚ್ ಕೂಡ ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಈಗ ಇದನ್ನೆಲ್ಲ ನೆನ್ಸ್ಕೊಂಡು ಸಾಂಗ್ ಫೋನ್ ನ ನೋಡ್ತಾ ಇರ್ತಾನೆ. ಅವ್ರ ಫೋಟೋಸ್ ನಾನೇ ನೋಡ್ತಾ ಇರೋದು. ಅದೇ ಟೈಮ್ ಅವ್ರಮ್ಮ ಒಳಗಡೆ ಬರ್ತಾರೆ. ಯಾವಾಗ ನೋಡಿದ್ರಿ ಫೋಟೋ ನೋಡ್ಕೊಂಡಿರ್ತೀಯಾ, ಏನ್ ಕತೆ ನಿಂದು, ಆಕ್ಚುಲಿ ಆಕ್ಸಿಡೆಂಟ್ ಆದಾಗ ನಿಮ್ ಸ್ಕೂಲ್ ಡೈರೆಕ್ಟರ್ ಮಗ ಅಂತ ಆಕ್ಸಿಡೆಂಟ್ ಮಾಡಿದ್ದು, ಅದ್ರ ಅವ್ನ ಹೆಸರು ಎತ್ಬಿಟ್ಟಿದ್ದಾರೆ ಅಂತ ಅವ್ರಮ್ಮ ಮಾತಾಡ್ತಾ ಇದ್ದಾಗ ಸಾಂಗ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಸೈಲೆಂಟ್ ಇಲ್ಲಿಂದ ಹೋಗ್ತೀಯಾ ನಾನು ಓದ್ಕೋಬೇಕಂದಾಗ ಅವ್ರಮ್ಮ ಅಂತಾರೆ ಅದನ್ನ ಸ್ವಲ್ಪ ಸಾಫ್ಟ್ ಆಗಿ ಹೇಳ್ಬೋದಲ್ವಾ ನಾನು ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈಗ ಹೀರೋಯಿನ್ ಹಂಗೆ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರಲ್ಲ ಅವಳಿಗೆ ಗೊತ್ತಾಗುತ್ತೆ ನಿಜವಾಗ್ಲೂನೆ ಹೀರೋ ಹೆಸರು ಬಂದು ಆ ಕೇಸಲ್ಲಿ ಇಲ್ವೇ ಇಲ್ಲ ಅಂತ. ಈಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಹೀರೋ ಹಂಗೆ ಬೆಂಚ್ ಮೇಲೆ ಮಲಗಿರ್ತಾನೆ. ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊಳ್ಳುವಾಗ ಫ್ರೆಂಡ್ ಹೇಳ್ತಾಳೆ ಅವರೆಲ್ಲ ದುಡ್ಡಿರೋರ್ ಕಣೆ ಏನ್ ಬೇಕಾದ್ರೂ ಮಾಡ್ತಾರೆ, ಅವನೊಬ್ಬ ಎದುರು ಪುಕ್ಲ ಅಂದಾಗ ಹೀರೋಯಿನ್ ಅಂತಾಳೆ ನನ್ಗೆ ಅವ್ನ ನೋಡಿದ್ರೆ ಹಂಗ ಅನ್ಸಲ್ಲ ಕಣೆ, ಅವನು ತುಂಬಾ ಕಷ್ಟ ಪಡೋನು ಅಂದಾಗ ಅವಳಂತಾಳೆ ಅವ್ರನ್ನೆಲ್ಲ ನಂಬಾರ್ದು ಅಂತ. ಆಗ ಹೀರೋಯಿನ್ ಹಂಗೆ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನ್ ಬಗ್ಗೆ ಮಾತಾಡಿದಾಗ ಇವಳಂತಾಳೆ ಇನ್ ಕೇಸ್ ಏನಾದ್ರೂ ಅದಾಗಿದ್ರೆ ಕೂಡ ಅವರಪ್ಪ ದುಡ್ಡು ಕೊಟ್ಟೆ ಅದನ್ನೆಲ್ಲ ಕೂಡ ಮ್ಯಾನೇಜ್ ಮಾಡ್ಬಿಡ್ತಾರೆ ಗೊತ್ತಾ ಅಂತ. ಅವಳ ಹಂಗೆ ನೋಡ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾಳೆ. ಯಾಕಂದ್ರೆ ಯಾರೇ ಆಗ್ಲಿ ಹೀರೋ ಮುಂದೆ ಅವ್ರಪ್ಪ ಬಗ್ಗೆ ಮಾತಾಡಿದ್ರೆ ಅವ್ನ್ ಕೋಪ ಪಡ್ತಾ ಇದ್ದ. ಈಗ ಹಂಗೆ ಸೈನ್ಸ್ ಲ್ಯಾಬ್ ನ ಕ್ಲೀನ್ ಮಾಡುವಾಗ ಅವಳು ಬೈಕೊಂಡೆ ಕ್ಲೀನ್ ಮಾಡ್ತಾಳೆ. ನನ್ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟಿದೆ ಅಂದಾಗ ಹೀರೋ ಕಡೆ ತಿರುಗಿ ನೋಡ್ಬಿಟ್ಟು ನಿಜವಾಗ್ಲೂ ಇವ್ನ ಕೆಲಸನ ಮಾಡಿರಲ್ಲ, ಇವನೇನಾಗ ಜಸ್ಟಿಸ್ ಗೆಲ್ಲ ಹೋರಾಡ್ತಾನೆ ಅಂತ ಸಾಂಗ್ ನ ನೋಡಿ ಕೇಳ್ತಾಳೆ. ಸರಿ ನೆಕ್ಸ್ಟ್ ಡಿಮೆರಿಟ್ ಪಾಯಿಂಟ್ಸ್ ಯಾವಾಗ ನೋಟಿಸ್ ಬೋರ್ಡ್ ಅಲ್ಲಿ ಹಾಕೋದಂದಾಗ ಇನ್ನು ಒಂದು ವಾರ ಟೈಮ್ ಇದೆ ಅಂತ. ಅಷ್ಟರಲ್ಲಿ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ಫೋಟೋನ ಹೆಂಗಾದ್ರೂ ಮಾಡಿ ಹಿಡಿದು ಅದನ್ನ ಕೊಟ್ಟು ಮೆರಿಟ್ ಪಾಯಿಂಟ್ಸ್ ನ ಜಾಸ್ತಿ ಮಾಡ್ಕೋಬೇಕಂದಾಗ ಅವ್ನ್ ಕೂಡ ಸ್ವಲ್ಪ ಗಾಬರಿಯಿಂದಾನೆ ಹೌದು ಒಳ್ಳೆ ಐಡಿಯಾ ಅಂತ ಹೇಳ್ತಾನೆ. ಇದನ್ನ ಅವಳು ಗಮನಿಸ್ತಾಳೆ. ಅದಾದ್ಮೇಲೆ ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಅಂದ್ರೆ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್. ಆಗ ಹೀರೋಯಿನ್ ಹೇಳ್ತಾಳೆ ನನ್ಗೆ ಯಾಕೋ ಹೀರೋ ಮೇಲೆ ಡೌಟ್ ಇಲ್ಲ ಕಣೆ, ಸಾಂಗೇ ಇರ್ಬೋದು ಅನ್ಸ್ತಿದೆ ಅಂದಾಗ ಇವಳು ಅಂತಾಳೆ ಸಾಂಗ್ ಮಾತ್ರ ಹೆಂಗೆ ಆಗ್ಬಿಡ್ತಾನೆ ಅಂದಾಗ ಇವಳು ಅಂತಾಳೆ ಈ ಸಾಂಗ್ ಬೇರೆಯವ್ರಿಗೋಸ್ಕರ ಕಷ್ಟ ಪಡ್ತಾನೆ ಕಣೆ, ಜಸ್ಟಿಸ್ಗೋಸ್ಕರ ಅವನೇ ಫೈಟ್ ಮಾಡ್ಬೋದಲ್ವಾ ಅಂದಾಗ ಇವಳು ಅಂತಾಳೆ ಅದೆಲ್ಲ ಸುಳ್ಳು ಕಣೆ, ಆಕ್ಚುಲಿ ಇವ್ರ ಫ್ರೆಂಡು ಆ ಜಂಗಿ ಸತ್ತೋದಾಗ ಆ ಫ್ಯೂನರಲ್ ಕೂಡ ಇವ್ನು ಹೋಗಿಲ್ಲ, ಅಂದ್ರೆ ಸಾಂಗ್ ಹೋಗಿಲ್ಲ, ಅವತ್ತು ಎಕ್ಸಾಮ್ ಇತ್ತು ಅಂತ ಅವ್ನು ಎಕ್ಸಾಮ್ ಬರೀತಾ ಇದ್ದ. ಅದಾದ್ಮೇಲೆ ಹೀರೋಗೆ ಸಕ್ಕಟ್ ಕೋಪ ಬಂದು ಅವ್ನ ಕ್ಲಾಸ್ ಬಂದು ಸಾಂಗ್ ನ ಹೊಡೆದೇ ಹಾಕ್ಬಿಟ್ಟ ಕಣೆ. ಅವ್ನ್ ಬೆಸ್ಟ್ ಫ್ರೆಂಡ್ ಸತ್ತಿದ್ದಾನೆ ಅಂತಂದ್ರೆ ಆ ಫ್ಯೂನರಲ್ ಕೂಡ ಹೋಗಿಲ್ಲ. ಒಂದೊಂದ್ ಟೈಮ್ ಆ ಸಾಂಗ್ ಕೂಡ ವಿಚಿತ್ರವಾಗಿ ನಡ್ಕೊಂತಾನೆ ಅಂದಾಗ ಹೀರೋಯಿನ್ ಅಂತಾಳೆ ಹೀರೋ ಕೂಡ ಕೋಪ ಜಾಸ್ತಿ ಅಲ್ವಾ ಹೊಡೆದ್ಬಿಟ್ನಾ ಅಂದಾಗ ಅವಳು ಅಂತಾಳೆ ಅವ್ರಿಬ್ರ ಮಧ್ಯೆ ಏನೋ ಇದೆ ಕಣೆ, ಬಟ್ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾಳೆ. ಆಲ್ಮೋಸ್ಟ್ ಈಗ ಒಂದ್ ವಾರನೇ ಆಗ್ಬಿಟ್ಟಿರುತ್ತೆ. ಡಿಮೆರಿಟ್ ಪಾಯಿಂಟ್ಸ್ ಎಲ್ಲ ಕೂಡ ನೋಟಿಸ್ ಬೋರ್ಡ್ ಮೇಲೆ ಹಾಕಿರ್ತಾರೆ. ನೋಡಿದ್ರೆ ಹೀರೋಯಿನ್ಗೆ 55 ಬಂದಿರುತ್ತೆ. ಏನೇ ಇದು ಇದೇ ತರ ಹೋದ್ರೆ ನಾನೇ ಫಸ್ಟ್ ಸ್ಕೂಲ್ ಬಿಟ್ಟು ಹೋಗೋದು ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಸರ್ ಕೂಡ ಈ ಮಕ್ಕಳೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಫೋಟೋಸ್ ಎಲ್ಲ ನೋಡಿ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾರೆ. ಎಷ್ಟು ಜನಕ್ಕೆ ಅಂತ ಇದ್ರ ಮಾರ್ಕ್ಸ್ ಕೊಡಕ್ಕಾಗತ್ತೆ ಅಂತ ಅವರ ಕ್ಲಾಸಿಗೆ ಬಂದು ಅವ್ರನ್ನೆಲ್ಲ ಸೈಲೆಂಟ್ ಆಗಿರಿ ಅಂತಿದ್ರೆ ಯಾರು ಸೈಲೆಂಟ್ ಆಗಿ ಇರ್ತಾ ಇಲ್ಲ. ಸರ್ ಒಂದ್ ಜೋರಾಗಿ ಒಂದ್ ಸೌಂಡ್ ನ ಕೊಡ್ತಾರೆ ನೋಡಿ, ಈಗ ಸೈಲೆಂಟ್ ಆಗಿಲ್ಲ ಅಂದ್ರೆ ನಾನು ಎಲ್ಲರಿಗೂ ಮೆರಿಟ್ ಪಾಯಿಂಟ್ಸ್ ನ ಕಡಿಮೆ ಮಾಡ್ಬಿಡ್ತೀನಿ ಅಂತ. ಆಗೆಲ್ಲರೂ ಸೈಲೆಂಟ್ ಆಗ್ತಾರೆ. ಸರ್ ಹೇಳ್ತಾರೆ ನಮ್ ಕ್ಲಾಸ್ ಅಲ್ಲಿ ಡಿಮೆರಿಟ್ ಪಾಯಿಂಟ್ಸ್ ನ ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ನಿಜವಾಗ್ಲೂನಾ ಅಂತ. ಆಗ ಸರ್ ಹೇಳ್ತಾರೆ ಹೌದು ನಮ್ ಕ್ಲಾಸ್ ಅಲ್ಲಿ ಇನ್ಮೇಲೆ ಯಾರು ಯಾರ ಮೇಲೂ ಕಂಪ್ಲೇಂಟ್ ಮಾಡ್ಬೇಡಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದಾಗ ಒಬ್ಬ ಹೇಳ್ತಾನೆ ಸರ್ ಅದನ್ನ ಹೆಂಗ್ ನಾವು ಸ್ಟಾಪ್ ಮಾಡಕ್ಕಾಗತ್ತೆ, ಹೆಂಗ್ ನಂಬಕ್ಕಾಗತ್ತೆ, ಬೇರೆಯವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅಂದಾಗ ಸರ್ ಹೇಳ್ತಾರೆ ಬೇರೆ ಕ್ಲಾಸ್ ಅವರೆಲ್ಲ ಮಾಡ್ತಿದ್ದಾರೆ, ಆದ್ರೆ ನಮ್ ಕ್ಲಾಸ್ ಅವ್ರು ಮಾಡದೇ ಇರೋದೇ ಒಳ್ಳೇದು, ನನಗ್ ನಿಮ್ ಮೇಲೆ ನಂಬಿಕೆ ಇದೆ. ಇನ್ ಕೇಸ್ ಆತರ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ನಮ್ ಕ್ಲಾಸ್ ಇಂದ ನನಗ್ ಬಂತಂದ್ರೆ ನಾನೇ ಗ್ರೌಂಡ್ ನ ಒಂದ್ ರೌಂಡ್ ಓಡ್ ಬರ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ನಿಜವಾಗ್ಲೂನಾ ಅಂತ. ಆ ಸರ್ ಹೇಳ್ತಾರೆ ನನ್ಗ ನಂಬಿಕೆ ಇದೆ ನೀವ್ ಆತರ ಮಾಡಲ್ಲ ಅಂತ, ನನಗ್ ಸಪೋರ್ಟಿವ್ ಆಗಿ ನಿಲ್ತೀರಾ ಅನ್ಕೊಂಡಿದೀನಿ ಅಂತಾರೆ. ಬಟ್ ಎಲ್ಲರೂ ಹಂಗೆ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ಸರ್ ಹೊರಗಡೆ ಹೋಗ್ಬೇಕಾದ್ರೆ ಹೀರೋಯಿನ್ ಬಂದು ಏನೋ ಒಂದ್ ಪೇಪರ್ ನ ಕೊಟ್ಬಿಟ್ಟು ಹೇಳ್ತಾಳೆ ಸರ್ ನಿಜವಾಗ್ಲೂ ಹತ್ರ ಕಂಪ್ಲೇಂಟ್ ಬಂದ್ರೆ ನೀವು ಗ್ರೌಂಡ್ ಅಲ್ಲಿ ಓಡ್ತೀರಾ ಅಂದಾಗ ಆ ಸರ್ ಅಂತಾರೆ ದೊಡ್ಡೋರ್ ಈ ತರ ಡಿಸಿಷನ್ ನ ಈಸಿಯಾಗಿ ತಗೊಂಡ್ಬಿಡ್ತಾರಲ್ವಾ ಅಂದಾಗ ಅವಳು ಅಂತಾಳೆ ಸರ್ ಅದಲ್ಲ ಅಂದಾಗ ಅವ್ರು ಅಂತಾರೆ ಸರಿ ಆಯ್ತು ಮಿಸ್ಟರ್ ಎಕ್ಸ್ ನ ಕಂಡಿಡಿಯೋ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂದಾಗ ಇವಳು ಕೂಡ
ಸರ್ ಕಂಡಿಡಿತಾ ಇದೀನಿ ಅಂತಾಳೆ. ಅಷ್ಟೇ ಅಲ್ಲ ಅವ್ನ ಬಗ್ಗೆ ಏನಾದ್ರು ರಿಪೋರ್ಟ್ ಮಾಡ್ತೀಯ ಅಂದಾಗ ಇವಳು ಅಂತಾಳೆ, ಅವನಿಂದ ಏನಾದ್ರು ಕಾಲೇಜ್ಗೆ ಹೋಗದೆ ಇರಂಗ್ ಆಗ್ಬಿಟ್ರೆ ಅದು ಅವ್ನಿಗೂ ಗಿಲ್ಟ್ ಆಗಿ ಫೀಲ್ ಆಗತ್ತಲ್ವ ಸರ್, ಅದರಿಂದ ಬೇರೆ ಅವರೆಲ್ಲ ಕೂಡ ಅವನನ್ನ ತಪ್ಪಾಗಿ ತಿಳ್ಕೊಳ್ತಾರೆ, ಇದನ್ನ ಮಾಡ್ತೀನಾ ಇಲ್ವಾ ಅಂತ ನನ್ಗೆ ಡೌಟ್ ಇದೆ ಅಂತಾಳೆ. ಕ್ಲಾಸ್ ಅಲ್ಲಿರೋ ಹೀರೋಯಿನ್ ತೋರಿಸ್ತಾರೆ. ಅವಳು ಏನೋ ಬುಕ್ ಬೇಕು ಅಂತ ಕಬಡ್ ಹತ್ರ ಹೋಗಿ ಬುಕ್ ತೆಗೆದ್ ನೋಡಿದ್ರೆ ಇಲ್ದ ಕಾಮಿಕ್ಸ್ ಬುಕ್ ಇತ್ತಲ್ಲ ಆ ಸರ್ ಕಿತ್ಕೊಂಡ್ ಹೋಗಿದ್ರಲ್ಲ ಆ ಬುಕ್ ಈಗ ಅವಳು ಕಬಡ್ ಅಲ್ಲಿ ಇದೆ. ಅದನ್ನ ಎತ್ಕೊಂಡು ಯಾರಪ್ಪ ಇಟ್ಟಿದ್ದು ಅಂತ ಸುತ್ತಮುತ್ತ ನೋಡ್ತಾಳೆ. ಅದಾದ್ಮೇಲೆ ಮನೆಗೆ ಹೋಗಿ ಹೊರಗಡೆ ಅವ್ರಿಬ್ರು ಕುತ್ಕೊಂಡು ಮಾತಾಡ್ತಾ ಇರುವಾಗ ಹೀರೋಯಿನ್ ಹೇಳ್ತಾಳೆ, ನನ್ಗೆ ಯಾಕೋ ಅವ್ರಿಬ್ರ ಮೇಲೆನೆ ಡೌಟ್ ಇದೆ, ಯಾಕಂದ್ರೆ ಈ ಬುಕ್ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಬ್ರಿಗೆ ಮಾತ್ರ ಗೊತ್ತು ಅಂದಾಗ ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ಡೌಟ್ ಪಡೋದ್ರಲ್ಲಿ ನಿಜಾನೇ ಕಣೆ, ಯಾಕಂದ್ರೆ ಬೆಸ್ಟ್ ಫ್ರೆಂಡ್ ಸತ್ತಿದ್ದಾನೆ, ಆದ್ರೆ ತಪ್ಪು ನಾನ್ ಮಾಡೇ ಇಲ್ಲ ಅಂತ ಅದರಿಂದ ಒಬ್ಬ ತಪ್ಪಿಸ್ಕೊಂಡ್ರೆ ಇನ್ನೊಬ್ಬ ಅವ್ನ್ ಫ್ಯೂನರಲ್ ಕೂಡ ಅಟೆಂಡ್ ಮಾಡಿಲ್ಲ, ಯಾರಿರ್ಬೋದು ಅಂತ ಮಾತಾಡ್ಕೊಳ್ತಾರೆ. ಆಗ ಇವಳು ಅಂತಾಳೆ, ಮೋಸ್ಟ್ಲಿ ಅವ್ನ್ಗೇನ್ ಇದ್ರ ಲಾಭ ಇರ್ಬೋದು, ಈ ತರ ತಪ್ಪಾದ ಸ್ಕೂಲ್ ನ ಚೇಂಜ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನೆ, ಜೊತೆಗೆ ನನಗ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಈ ಕೇಸಿಂದ ಹೊರಗ್ ಬರ್ಬೇಕು ಅಂತ, ಯಾರಿರ್ಬೋದು ಅಂತ ಮಾತಾಡ್ಕೊಳ್ಳೋ ಟೈಮಲ್ಲೇ ಹೀರೋಯಿನ್ ಅವ್ರ ತಮ್ಮ ಮತ್ತೆ ಅವರಪ್ಪ ಇಬ್ರು ಅಲ್ಲಿಂದ ನೈಸಾಗಿ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾರೆ. ಅದ್ರಷ್ಟು ಅವ್ರಮ್ಮ ನೋಡ್ಬಿಡ್ತಾರೆ, ಏನ್ರೋ ಮಾಡ್ತಾ ಇದೀರಾ ಅಂತ. ಅಮ್ಮಮ್ಮ ಫ್ರೆಂಡ್ ಹತ್ರ ಹೋಗಿ ಬರ್ತೀನಿ ಅಂತ ಅವ್ನು ಹೊಟ್ಟೋದ್ರೆ ನಾನು ಬರ್ತೀನಿ ಅಂತ ಅವ್ರಪ್ಪನು ಓಡೋಟೋಗ್ತಾರೆ. ಆಮೇಲೆ ಏನ್ ಮಾಡೋದು, ಡೆಲಿವರಿ ಕೊಡ್ಬೇಕು, ನಾನು ಏನ್ ಮಾಡ್ಲಿ ಅಂದಾಗ ಇವಳು ಅಂತಾಳೆ, ಸರಿ ಅಮ್ಮ ನಾನೇ ಕೊಡ್ತೀನಿ ಅಂತ. ಇವಳಂಗೆ ಸೈಕಲ್ ತಗೊಂಡು ಡೆಲಿವರಿಗೆ ಅಂತ ಹೋಗ್ತಾಳೆ. ಇನ್ನೊಂದ್ ಕಡೆ ಸಾಂಗ್ ಅವ್ರ ಮನೇಲಿ ತೋರಿಸ್ತಾರೆ, ಅವರಮ್ಮ ಯಾರ ಹತ್ರನೋ ಬಡ್ಡಿಗೆ ದುಡ್ಡು ತಗೊಂಡಿದಾರೇನೋ, ಇನ್ನು ಟೈಮ್ ಕೊಟ್ಟಿಲ್ಲ ಅಂತ ಜಗಳ ನಡೀತಾ ಇರುತ್ತೆ. ಆಕ್ಚುಲಿ ಆ ಲೇಡಿ ಬಂದು ಅವ್ರಮ್ಮನ ತಳ್ಬಿಡ್ತಾಳೆ. ಆಮೇಲೆ ಸಾಂಗ್ ಗೆ ಬಂದು ತಡೆದು ಅವನು ಕೋಪ ಮಾಡ್ಕೊಂತಾನೆ ಲೇಡಿ ಮೇಲೆ. ಅದೇ ಟೈಮ್ಗೆ ಹೀರೋಯಿನ್ ಕೂಡ ಡೆಲಿವರಿ ತಂದಿರ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಸಾಂಗ್ ಇಬ್ರು ಹೊರಗಡೆ ಕುತ್ಕೊಂಡು ಮಾತಾಡುವಾಗ ಸಾಂಗ್ ಹೇಳ್ತಾನೆ, ಇದೆಲ್ಲ ನೋಡ್ತಾ ಇದ್ರೆ ನಿನಗೆ ವಿಚಿತ್ರವಾಗಿದೆ ಅಲ್ಲ ಅಂದಾಗ ಅವಳು ಅಂತಾಳೆ, ನನಗೇನ್ ಆತರ ಅನ್ನಿಸ್ತಾ ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯೋದೇ ತಾನೆ ಕಣೋ, ನಮ್ಮ ಅಪ್ಪ ಅಂತೂ ನಮ್ಮ ಅಮ್ಮ ಮೇಲೆ ಯಾವಾಗೂ ಜಗಳ ಮಾಡ್ತಾ ಇರ್ತಾರೆ ಅಂದಾಗ ಇವ್ನ ಅಂತಾನೆ, ತುಂಬಾ ಥ್ಯಾಂಕ್ಸ್ ಅಂದಕ್ಕೆ. ಏನಕ್ ಥ್ಯಾಂಕ್ಸ್ ಅಂದ್ರೆ ನಿಮ್ಮಪ್ಪ ತುಂಬಾ ಇನ್ನೋಸೆಂಟ್, ಆದ್ರೆ ನನ್ನನ್ನ ಸಮಾಧಾನ ಮಾಡೋದಕ್ಕೋಸ್ಕರ ನಿಮ್ಮಪ್ಪನ ಹೇಳಿತಾ ಇದೆಯಾ ನೋಡು ಅಂತ ಮಾತಾಡ್ಕೊಳ್ತಾರೆ. ಆಗ ಸಾಂಗ್ ಹೇಳ್ತಾನೆ, ಏನಿದ್ರು ದುಡ್ಡೇ ತಾನೆ, ದುಡ್ಡಿಲ್ಲ ಅಂದ್ರೆ ಯಾರಿಗೂ ಏನಕ್ಕೂ ಮರ್ಯಾದಿನೇ ಇರಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ನಿನ್ಗಾದ್ರೂ ಪರವಾಗಿಲ್ಲ, ದುಡ್ಡು ಕಷ್ಟ ಇದ್ರೆ ಕೂಡ ಚೆನ್ನಾಗಿ ಓದ್ತೀಯಾ, ಫ್ಯೂಚರ್ ಅಲ್ಲಾದ್ರೂ ನೀನ್ ಚೆನ್ನಾಗಿರ್ತೀಯ ಅಂದಾಗ ಇವ್ನ ಅಂತಾನೆ, ಫ್ಯೂಚರ್ ಅಲ್ಲಿ ಚೆನ್ನಾಗಿದ್ರೆ ಓಕೆ, ಆದ್ರೆ ಜೀವನ ಪರ್ಯಂತ ಇದೇ ತರ ಕಷ್ಟ ಪಡ್ತೀನೇನೋ ಅನಿಸ್ತಿದೆ ಅಂತ ಇವ್ರು ಮಾತಾಡ್ಕೊಳ್ತಾ ಇರೋದನ್ನ ದೂರದಿಂದ ನಿಂತ್ಕೊಂಡು ಆ ಸಾಂಗ್ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ ಅವಳು ನೋಡ್ತಾ ಇರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಸರ್ ಬಂದು ಬೋರ್ಡ್ ಮೇಲೆ 62 ಅಂತ ಬರೀತಾರೆ. ಏನಂತ ನೋಡಿದ್ರೆ 62 ಕಂಪ್ಲೇಂಟ್ಸ್ ಹೋಗಿರುತ್ತೆ ಪಾಪ. ಈಗ ಆ 62 ರೌಂಡ್ಸ್ ನ ನೋಡ್ಬಿಟ್ಟು ಬರ್ತೀನಿ ಅಂತ ಗ್ರೌಂಡ್ ಕಡೆ ಹೋಗ್ತಾರೆ. ಎಲ್ಲರಿಗೂ ಶಾಕು, ಇದೇನ್ ಇವ್ರು ಸುಮ್ನೆ ಆಟ ಆಡಕ್ ಮಾಡ್ತಾರೆ, ಸೀರಿಯಸ್ ಆಗಿ ಓಡ್ತಾ ಇದಾರೆ ಅಂತ ನೋಡಿದ್ರೆ ಪಾಪ ಸರ್ ಗ್ರೌಂಡ್ ಅಲ್ಲಿ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ, ಯಾಕೆ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ. ಕ್ಲಾಸ್ ಅಲ್ಲಿ ಸ್ವಲ್ಪ ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಸರ್ ಈ ತರ ಮಾಡೋದ್ರಿಂದ ಎಲ್ಲ ಸರಿ ಹೋಗ್ಬಿಡತ್ತೆ ಅನ್ಕೊಂಡಿದಾರ, ಏನು ಸರಿ ಹೋಗಲ್ಲ ಅಂತ. ಬಟ್ ಪಾಪ ಸರ್ ರೌಂಡ್ ಹೊಡ್ಕೊಂಡ್ ಬಂದವರು ತಲೆ ಸುತ್ತೇ ಬಿದ್ಬಿಡ್ತಾರೆ. ಅದಾದ್ಮೇಲೆ ಆಫೀಸ್ ರೂಮ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಸಾಕ್ಸ್ ಎಲ್ಲ ತೆಗೆದ್ ನೋಡಿದ್ರೆ ಕಾಲೆಲ್ಲ ಫುಲ್ ಗಾಯನೇ ಆಗ್ಬಿಟ್ಟಿರುತ್ತೆ. ಆ ಸ್ಟ್ರಿಕ್ಟ್ ಆಗಿರ್ತಾರಲ್ಲ ಸರ್ ಬಂದು ಹೇಳ್ತಾರೆ, ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ, ಏನಕ್ಕೆ ಈ ತರ ಮಾಡ್ಕೊಂತೀರಾ ಅಂದಾಗ ಆ ಮೇಡಮ್ ಹೇಳ್ತಾರೆ, ನಿಜವಾಗ್ಲೂ ನೀವು ಫೂಲೆ, ಅವ್ರಿಗೋಸ್ಕರ ಈ ತರ ಮಾಡ್ಕೊಂಡಿದೀರಾ ಅಂತ ಕೇಳಿದಾಗ ಆ ಸರ್ ಹೇಳ್ತಾರೆ, ಇದರಿಂದ ನನ್ಗೇನು ಟಯರ್ಡ್ ಆಗಿಲ್ಲ ಅಂತ. ಈಗ ಹಂಗೆ ಹೀರೋ ಅವರಪ್ಪ ಹೀರೋನ ಹೊಡಿತಾ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೀರೋಯಿನ್ ಕೂಡ ಅಲ್ಲಿ ಓಡ್ ಬರ್ತಾಳೆ. ಆದ್ರೆ ಇವ್ರಿಬ್ರು ಈ ತರ ನಿಂತಿರೋದನ್ನ ಊಟಲ್ಲೇ ಬಚ್ಚಿಟ್ಕೊಂತಾಳೆ. ಏನ್ ಅನ್ಕೊಂಡಿದ್ಯಾ ನೀನು, ಸ್ವಲ್ಪನೂ ನಿನಗೆ ಜವಾಬ್ದಾರಿ ಇಲ್ಲ, ಹೋಗಿ ನಿಜ ಹೇಳ್ತೀನಿ ಅಂತ ಇದೆಯಾ, ನಿನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಎಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ ಗೊತ್ತಾ, ಆ ಸತ್ತೋಗಿರೋನ್ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇದೀಯ ಅಂದಾಗ ಹೀರೋಗ್ ಟೆನ್ಷನ್ ಆಗ್ಬಿಡುತ್ತೆ. ಏನು ಸತ್ತೋಗಿರೋನ ಅವ್ನ್ ನೆನ್ಪಲ್ಲೇ ನಾನು ದಿನ ದಿನ ಕುರುಕ್ತಾ ಇದೀನಿ, ನಿಮ್ಗೆ ಯಾಕೆ ಅದ್ ಅರ್ಥ ಆಗ್ತಾ ಇಲ್ಲ, ನೀವ್ ಯಾಕೆ ಇಷ್ಟು ಸೆಲ್ಫಿಶ್ ಆಗಿ ನಡ್ಕೊಂತೀರಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪಗ್ ಟೆನ್ಷನ್ ಆಗಿ ಮತ್ತೆ ಹೊಡಿಬೇಕು ಅಂತ ನೋಡ್ತಾರೆ. ಅಷ್ಟ್ರಲ್ಲಿ ಹೀರೋಯಿನ್ ನೋಡ್ ಬಂದು, ಹೇ ಟೈವಾನ್, ಊಟಕ್ಕೆ ಯಾವ್ದೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ, ನಂಗೆ ಹೊಟ್ಟೆ ಹಸಿತಿದೆ, ಬಾ ಬೇಗ ಹೋಗೋಣ ಅಂತ ಕರೀತಾಳೆ. ಹಂಗೆ ಸರ್ ಕಡೆ ನೋಡ್ಬಿಟ್ಟು ಹೆಲೋ ಸರ್ ಅಂತ ಹೇಳ್ತಾಳೆ. ಆಮೇಲೆ ಅವ್ರ ಅಪ್ಪ ಅಲ್ಲಿಂದ ಹೊರಟೋಗ್ತಾರೆ. ಇವಳು ಕೂಡ ಹೀರೋನ ನೋಡ್ಬಿಟ್ಟು, ನೀನ್ ಓಕೆನಾ ಅಂತ ಕೇಳಿದಾಗ ಅವನಂತಾನೆ, ಏನ್ ಓಕೆನಾ, ಅಪ್ಪ ನನ್ನ ಹೊಡೆದ್ರು ಅಂದಾಗ ಇವಳು ಅಂತಾಳೆ, ಬಿಡು ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂತೀಯ, ಮನೆಗೆ ಹೋಗಿ ಅಮ್ಮ ಹತ್ರ ಹೇಳು, ಅಮ್ಮ ಅದನ್ನೆಲ್ಲ ನೋಡ್ಕೊಂತಾರೆ ಅಂದಾಗ ಇವನಂತಾನೆ, ನನಗೆ ಅಮ್ಮ ಇಲ್ಲ ಅಂತ ಗೊತ್ತು ತಾನೆ ಅಂದಾಗ ಇವಳು ಓ ಹೌದಲ್ಲ ಸಾರಿ ಅಂತಾಳೆ. ಸರಿ ಆದ್ಮೇಲೆ ಬಾ ಗಾಡಿ ಎತ್ತು ಅಂದಾಗ ಇವಳಿಗೆ ಅರ್ಥ ಆಗಲ್ಲ, ಎಲ್ಲಿಗೆ ಅಂದಾಗ ನೀನೇ ತಿನ್ಬೇಕಂದಲ್ಲ ಬಾ ಹೋಗೋಣ ಅಂತ ಅವಳು ಕೂಡ ಖುಷಿಯಾಗಿ ಹೋಗ್ತಾಳೆ. ಈಗ ಯಾವ್ದೋ ಒಂದು ರೆಸ್ಟೋರೆಂಟ್ ಹೋಗಿರ್ತಾರೆ, ಚೆನ್ನಾಗಿ ದೊಡ್ಡ ಸೈಜ್ ಅಲ್ಲಿರೋ ಬರ್ಗರ್ ನ ಏನ್ ಚೆನ್ನಾಗಿದೆ, ಸಖತ್ ಎಮ್ಮಿಯಾಗಿದೆ ಅಂತ ತಿಂತಾ ಇರ್ತಾಳೆ. ಇವನ್ ಕೂಡ ಚಲ್ದೆ ತಿನ್ನೆ, ಏನ್ ಹಂಗ್ ತಿಂತಾ ಇದೆಯಾ ಅಂತ ಗೇಲಿ ಮಾಡ್ತಾನೆ. ಅದಾದ್ಮೇಲೆ ಸೂಪರ್ ಆಗಿದೆ ಅಲ್ವಾ, ಬಿಲ್ ಪೇ ಮಾಡ್ಬಿಡು ಅಂತ ನೀನು. ಅದಕ್ಕೆ ಅವಳು ಅಂತಾಳೆ, ನಿನಗೆ ಹೆಲ್ಪ್ ಮಾಡ್ದೆ ನೋಡು, ಅದಕ್ಕೆ ಟ್ರೀಟ್ ಕೊಟ್ಟಿದ್ಯಾ ಅನ್ಕೊಂಡ್ರೆ ಈ ತರ ಹೇಳ್ತಾ ಇದೆಯಲ್ವ ಅಂದಾಗ ಅವನಂತಾನೆ, ಸರಿ ಆಯ್ತು ಐಸ್ ಕ್ರೀಮ್ ಇಸ್ಕೊಡೋಣ ಅನ್ಕೊಂಡೆ ಅಂದಾಗ ಇವಳು ಅಯ್ಯ ಐಸ್ ಕ್ರೀಮ್ ಅಂತ ಖುಷಿ ಪಡ್ತಾಳೆ. ಆದ್ರೆ ಐಸ್ ಕ್ರೀಮ್ ತಿಂದೆ ದಪ್ಪ ಆಗ್ಬಿಡ್ತೀಯ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರು ಸ್ಟಾಪ್ ಮಾಡು ಅಂತಾಳೆ. ಇವ್ನ್ ಕೂಡ ಏನಾಯ್ತು ಅಂದಾಗ ನಿನ್ನ ಹತ್ರ ಇದೆಲ್ಲ ವಾಚ್, ಅದನ್ನ ರೆಡಿ ಮಾಡ್ಸೋಣ ಬಾ ಅಂತ ಒಳಗಡೆ ಹೋಗ್ತಾಳೆ. ಆ ವಾಚ್ ನ ನೋಡ್ಬಿಟ್ಟು, ಆಯಪ್ಪ ಇದನ್ನ ರೆಡಿ ಮಾಡೋ ಬದಲು ನೀವು ಹೊಸ ವಾಚ್ ತಗೊಬಹುದು, ಯಾಕಂದ್ರೆ ಅದು ಗ್ಲಾಸ್ ಅಷ್ಟೊಂದು ಕಾಸ್ಟ್ಲಿ ಅಂದಾಗ ಇವನ್ ತುಂಬಾ ಶ್ರೀಮಂತ, ಇವನ ಹತ್ರ ತುಂಬಾ ದುಡ್ಡಿದೆ, ಪರವಾಗಿಲ್ಲ ನೀವು ಮಾಡಿ ಅಂತಾಳೆ. ಆಮೇಲೆ ವಾಚ್ ನ ನೋಡಿದ ತಕ್ಷಣ ಅವಳಿಗೇನೋ ಫ್ಲಾಶ್ ಆಗುತ್ತೆ, ಇದಕ್ಕೂ ಮುಂಚೆ ನಾನು ಈ ವಾಚ್ ನ ನೋಡಿದೀನಿ ಬಸ್ಸಲ್ಲಿ ಅಂತಾಳೆ. ಅವ್ನ್ ಕೂಡ ಏನು ಬಸ್ಸಲ್ಲ ಅಂದಾಗ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಸಿಡೆಂಟ್ ಆದಾಗ ಇವಳು ಕೂಡ ಬಸ್ಸಲ್ಲೇ ಇದ್ದಿರ್ತಾಳಲ್ಲ, ಇವಳು ಬಿದ್ದಿರ್ಬೇಕಾದ್ರೆ ಆಕ್ಚುಲಿ ಆ ಜಂಗಿ ಅನ್ನೋನೇ ಬಂದು ಇವಳನ್ನ ಕಾಪಾಡಿರೋದು. ಅದನ್ನ ನೆನ್ಸ್ಕೊಂಡು ಇವಳು ಅಂತಾಳೆ, ಹಂಗಾದ್ರೆ ನನ್ನ ಕಾಪಾಡ್ಬಿಟ್ಟು ಅವ್ನ್ ಸತ್ತೋದ್ನ ಅಂತ. ಈಗ ಇಬ್ರು ಹಂಗೆ ಹೈಟ್ ಆಗಿರೋ ಬಿಲ್ಡಿಂಗ್ ಮೇಲೆ ಕುತ್ಕೊಂಡು ಮಾತಾಡುವಾಗ ಏನ್ ನಡೀತು ಅಂತ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಆಕ್ಚುಲಿ ಅವ್ರು ಒಂದು ಬೈಕಲ್ಲೆಲ್ಲ ಹೋಗಿರೋದು, 2 ಬೈಕಲ್ಲಿ. ಆ ಬಸ್ ಹೋಗ್ತಾ ಇದ್ರೆ ಇವ್ರಂತೂ ಜೊಯ್ ಅಂತ ಈ ಕಡೆ ಆ ಕಡೆ ಸಖತ್ ಸ್ಟೈಲಿಶ್ ಆಗಿ ನೀನಾ ಅಂತ ಹೋಗ್ತಾ ಇರ್ತಾರೆ. ಹತ್ರ ಬಸ್ ಮುಂದೆ ಹೋದ್ಮೇಲೆ ಆ ಜಂಗಿಯನ್ನ ಅವನ್ಗೆ ಸಾಂಗ್ ಕಾಲ್ ಮಾಡಿರ್ತಾನೆ. ಏನ್ ಇವ್ನ್ ಕಾಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಕಾರ್ ಬರುತ್ತೆ. ಅದನ್ನ ನೋಡ್ಕೊಂಡೆ ಜಂಗಿ ಸ್ವಲ್ಪ ಹಿಗ್ಗ ಮುಗ್ಗ
ಓಡಿಸ್ಕೊಂಡೋದವನು ಸ್ಕಿಡ್ ಆಗಿ ಕೆಳಗಡೆ ಬಿದ್ಬಿಡ್ತಾನೆ. ಅವನ್ನ ನೋಡ್ಕೊಂಡೋಗಿರೋ ಹೀರೋ ಕೂಡ ಸ್ಕಿಡ್ ಆಗಿ ಕೆಳಗಡೆ ಬಿದ್ಬಿಟ್ಟ. ಆದ್ರೆ ಇವ್ರಿಬ್ರು ಬಸ್ ಮುಂದೆ ಬಂದ್ ಬಿದ್ದಿರೋದ್ರಿಂದ ಬಸ್ ಬ್ಯಾಲೆನ್ಸ್ ತಪ್ಪಿ ಸೈಡ್ ಹೋಗಿ ಕ್ರಾಶ್ ಆಗಿ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಜಂಗಿನೇ ಫಸ್ಟ್ ಎದ್ದೇಳೋದು. ಎದ್ದೋಗ್ಬಿಟ್ಟು ಹೀರೋಗೆ ಏನಾಯ್ತು ಅಂತ ನೋಡುವಾಗ ಹೀರೋ ಬಸ್ ಕಡೆ ನೋಡ್ಬಿಟ್ಟು ಬಸ್ಗೆ ಆಕ್ಸಿಡೆಂಟ್ ಆಗಿದೆ ಫಸ್ಟ್ ಅದನ್ನ ನೋಡು ಅಂದಾಗ ಜಂಗಿ ಓಡೋಗಿರ್ತಾನೆ ಬಸ್ ಹತ್ರ. ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ಜನ ಗಾಯ ಆಗಿರುತ್ತೆ. ಪಾಪ ಅವ್ನು ತುಂಬಾ ಜನ ಎತ್ಕೊಂಡ್ಬಂದು ಹೊರಗಡೆ ಹಾಕ್ತಾನೆ. ಅದೇ ತರ ಹೀರೋಯಿನ್ ಕೂಡ ಕರ್ಕೊಂಡ್ಬಂದು ಹೊರಗಡೆ ಹಾಕ್ತಾನೆ. ಮತ್ತೆ ಬಸ್ ಒಳಗಡೆ ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ ಗೆ ಕೈ ತೋರಿಸ್ಬಿಟ್ಟೆ ಹೋಗಿರ್ತಾನೆ. ಅಂದ್ರೆ ಹೀರೋಗೆ ಕೈ ತೋರಿಸ್ಬಿಟ್ಟು ಬಸ್ ಹತ್ತಿರ್ತಾನೆ. ಅದೇ ಸ್ವಲ್ಪ ಹೊತ್ತಲ್ಲಿ ಬಸ್ ಕೆಳಗಡೆಯಿಂದ ಸ್ಪಾರ್ಕ್ ಸ್ಟಾರ್ಟ್ ಆಗಿರುತ್ತೆ. ಇವ್ನು ಇಲ್ಲಿಂದ ಜಂಗಿ ಜಂಗಿ ಅಂತ ಕರಿತಾನೆ ಇರ್ತಾನೆ. ಬಟ್ ಬಸ್ ಒಳಗಡೆ ಇರೋನ್ಗೆ ಕೇಳಿಸಲ್ವಲ್ಲ. ಯಾರನ್ನ ಅಲ್ಲಿಂದ ಕಾಪಾಡಿ ಇಳಿಬೇಕು ಅನ್ಕೊಳ್ಳೋ ಟೈಮಲ್ಲಿ ಬಸ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಪಾಪ ಅವನಲ್ಲೇ ಸತ್ತೋಗ್ತಾನೆ. ಇದು ಹೀರೋ ಕಣ್ಮುಂದರೇ ನಡೆದಿರುತ್ತೆ. ಆದ್ರೆ ಹೀರೋ ಪಾಪ ಅಲ್ಲಿಂದ ತಪ್ಪಿಸ್ಕೊಂಡು ಹೆಂಗಾದ್ರೂ ಮಾಡಿ ಹೋಗಿ ಅವನ್ನ ಕಾಪಾಡ್ಬೇಕು ಅಂತ ನೋಡಿರ್ತಾನೆ. ಆದ್ರೆ ಗಾಡಿ ಅವ್ನ ಕಾಲ್ ಮೇಲೆ ಬಿದ್ದಿರೋದ್ರಿಂದ ಅವ್ನ ಕೈಲಿ ಅಲ್ಲಿಂದ ಹೋಗಕ್ಕಾಗಲ್ಲ. ಇದನ್ನ ನೋಡಿದ ತಕ್ಷಣ ಅವ್ನಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಅದಾದ್ಮೇಲೆ ಅಲ್ಲಿರೋರೆಲ್ಲ ಬಂದು ಅವನ್ನ ರೆಸ್ಕ್ಯೂ ಮಾಡೋದು. ಈಗ ಇದ್ರ ಬಗ್ಗೆ ಮಾತಾಡ್ಕೊಂಡು ಇಬ್ರು ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅವಳು ಹೇಳ್ತಾಳೆ ಇದು ನಿಂಗೆ ತುಂಬಾನೇ ಹರ್ಟ್ ಆಯ್ತಲ್ವಾ ಅಂದಾಗ ಅವ್ನು ಹೌದು ನಿನ್ ಕೂಡ ತುಂಬಾ ಹರ್ಟ್ ಆಗಿರ್ಬೇಕಲ್ಲ ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಈಗ ಮತ್ತೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವತ್ತು ಮತ್ತೆ ಡಿಮೆರಿಟ್ಸ್ ಪಾಯಿಂಟ್ ಹಾಕೋ ದಿನಾನೇನೋ ಸರ್ ಕೂಡ ಬಂದವರು ಬೋರ್ಡ್ ಮೇಲೆ 48 ಅಂತ ಬರ್ದ್ಬಿಟ್ಟು ಮತ್ತೆ ಗ್ರೌಂಡ್ ಅಲ್ಲೇ ಓಡಕ್ ಶುರು ಮಾಡ್ಬಿಡ್ತಾರೆ. ಮಕ್ಕಳೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ಸರ್ ಯಾಕೆ ಹಿಂಗ್ ಮಾಡ್ತಿದ್ದಾರೆ, ತಲೆಗಿಲೆ ಸುತ್ತಿ ಬಿದ್ರೆ ಏನ್ ಮಾಡೋದು ಅಂದಾಗ ಅಲ್ಲಿರೋರೊಬ್ರು ಮಿಸ್ಟರ್ ಕಿಮ್ ನಿಮ್ ಕೈಲಿ ಆಗುತ್ತೆ ಓಡಿ ಓಡಿ ಅಂತ ಕೂಗಾಡ್ತಾ ಇರ್ತಾರೆ. ಎಲ್ಲರೂ ಕ್ಲಾಪ್ಸ್ ಎಲ್ಲ ಮಾಡಿ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ. ಅವ್ರೇನೋ ಒಲಿಂಪಿಕ್ಸ್ ಓಡೋ ತರ. ಇದನ್ನ ನಿಂತ್ಕೊಂಡು ಅಷ್ಟಾಗಿರೋ ಸರ್ ನೋಡ್ತಾ ಇರ್ತಾರೆ. ಹೀರೋಯಿನ್ ಕೂಡ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಮಿಸ್ಟರ್ ಕಿಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ರಿಪೋರ್ಟ್ ಮಾಡಬಾರ್ದು ಅಂತಾನೆ ಅನ್ಕೊಂತಾ ಇದೀನಿ. ಆದ್ರೆ ನನ್ಗೋಸ್ಕರ ನಾನು ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡ್ ಸಿಕ್ಕಿದ್ರೆ ನಾನು ಕಂಪ್ಲೇಂಟ್ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಾಳೆ. ಅದಾದ್ಮೇಲೆ ನೈಟ್ ಆಗಿರುತ್ತೆ. ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡುವಾಗ ಅವ್ರ ಫ್ರೆಂಡ್ ಹೇಳ್ತಾಳೆ ನೀನ್ ಯಾಕೆ ಅವ್ರಿಬ್ಬರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇದೀಯ ಅಂದಾಗ ಇವಳು ಅಂತಾಳೆ ಅವ್ರಿಬ್ರಿಗೂ ಒಂದೊಂದು ರೀಸನ್ ಇದೆ ಕಣೆ, ಮೋಸ್ಟ್ಲಿ ಅವ್ರೇ ಏನಾದ್ರು ಬ್ಲಾಕ್ ಹುಡಿ ಆಗಿರ್ಬೋದಾ ಅಂತ ಅಂದಾಗ ಇವಳು ಅಂತಾಳೆ ಯಾರಾಗಿದ್ರೆ ಏನೇ ನೀನ್ ಹೋಗಿ ಕಂಪ್ಲೇಂಟ್ ಮಾಡು. ನಿಮ್ಮಮ್ಮ ನಿನ್ಗೋಸ್ಕರ ಬಂದು ಸರ್ ಅವ್ರ ಕಾಲ್ಗೆಲ್ಲ ಬಿದ್ದಿದ್ದಾರೆ ನಿಂಗೆ ಗೊತ್ತಾಗಲ್ವಾ ಅಂದಾಗ ಇವಳು ಅಂತಾಳೆ ಯಾರಾದ್ರೆ ನನ್ಗೇನೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀನಿ ಅಂತ. ಈಗ ಹಂಗೆ ಅವಳು ರೂಮಲ್ಲಿ ಕುತ್ಕೊಂಡು ಅವಳಿಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿರತ್ತಲ್ಲ ಅದನ್ನ ನೋಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾಳೆ. ಏನಂದ್ರೆ ಇವಳಿಗೆ ಇಷ್ಟವರೆಗೂ ಸ್ಕೂಲಲ್ಲಿ ಏನೆಲ್ಲ ಅವಮಾನ ಆಯ್ತು ಅದೆಲ್ಲ ಯೋಚನೆ ಮಾಡ್ತಾಳೆ. ಇದನ್ನೆಲ್ಲ ಮೀರಿ ಕೂಡ ಇವಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಟೀಚರ್ಸ್ ಪ್ರಿನ್ಸಿಪಲ್ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ ಹೇಳ್ತಾರೆ ಹಿಂಗಾದ್ರೂ ಮಾಡಿ ಬ್ಲಾಕ್ ಕಲರ್ ಹುಡಿಯೋನ ಕಂಡಿಡಿಬೇಕು ಅಂತ. ಅದಕ್ಕೆ ಪಿಟಿ ಸರ್ ಹೇಳ್ತಾರೆ ದೊಡ್ಡ ರಾಬಿನ್ ಹುಡ್ ರೇಂಜ್ಗೆ ಇವ್ರು ಯೋಚನೆ ಮಾಡ್ತಿದ್ದಾರೆ ಅಂದಾಗ ಏನ್ ಹೇಳ್ದೆ ಅಂದಾಗ ಮಿಸ್ಟರ್ ಕಿಮ್ ಹೇಳ್ತಾರೆ ಏನಿಲ್ಲ ಸರ್ ಏನಿಲ್ಲ ಅಂತ. ಅದಾದ್ಮೇಲೆ ಅನೌನ್ಸ್ ಮಾಡೋದಕ್ಕೆ ಅಂತ ಆಡಿಟೋರಿಯಂಗೆ ಹೋಗ್ತಾರೆ. ಏನ್ ಅನೌನ್ಸ್ಮೆಂಟ್ ಅಂತ ನೋಡಿದ್ರೆ ಯಾರಿಗೆ ಡಿಮೆರಿಟ್ಸ್ ಪಾಯಿಂಟ್ಸ್ ಜಾಸ್ತಿ ಆಗಿರುತ್ತೋ ಆ 10 ಮೆಂಬರ್ಸ್ ನ ಇವತ್ತು ಸ್ಕೂಲಿಂದ ತೆಗಿಬೇಕು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಅನೌನ್ಸ್ ಕೊಡ್ತಾ ಇರೋದು. ಫಸ್ಟ್ ಹೆಸರು ನಮ್ ಹೀರೋಯಿನ್ ಇರುತ್ತೆ. ಅದಾದ್ಮೇಲೆ ಆ ರೋಡಿಗಳೊಬ್ಳು ಇರ್ತಾಳಲ್ಲ ನಮ್ ಹೀರೋಯಿನ್ ಕ್ಲಾಸ್ ಅಲ್ಲಿ ಆ ಹುಡುಗಿದ ಹೆಸರು ಕರೀತಾರೆ. ಹಂಗೆ ಲೈನ್ ಆಗಿ ಒಬ್ಬೊಬ್ಬರಾಗಿ ಹೆಸರನ್ನ ಕರೆದು ಬ್ಯಾಜ್ ಎಲ್ಲ ಹಾಕಿ ಕೂರಿಸ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆಡಿಟೋರಿಯಂ ಲೈಟ್ ಎಲ್ಲ ಆಫ್ ಆಗುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಸರ್ ಅವ್ರು ನಿಂತಿದ್ರಲ್ಲ ಅದೇ ಸ್ಟೇಜ್ ಅಲ್ಲಿ ದೊಡ್ಡದಾಗ ಒಂದು ವೈಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಏನಪ್ಪಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೆಳಗಡೆ ಬಂದ್ ನೋಡಿದ್ರೆ ಯಾರು ಜಾಸ್ತಿ ಡಿಮೆರಿಟ್ಸ್ ಪಾಯಿಂಟ್ ತಗೊಂಡಿದಾರೋ ಅವ್ರ ಲಿಸ್ಟ್ ಇಲ್ಲಿ ಇದೆ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಂತ ನೋಡಿದ್ರೆ ಎಲ್ಲಾ ಟೀಚರ್ಸ್ ಯಾರ್ಯಾರು ಏನೇನ್ ತಪ್ಪು ಮಾಡಿದ್ದಾರೆ ಅಂತ ಒಬ್ಬೊಬ್ರದಾಗ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಅವ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ರಿ. ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿ ಇರೋರೆಲ್ಲ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಸರ್ ಅವರೆಲ್ಲ ನಗ್ಬಿಡಿ ಅಂತ ಇರ್ತಾರೆ. ಆದ್ರೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಷ್ಟೇ ಅಲ್ಲ ಇದಕ್ಕಿಂತ ದೊಡ್ಡ ಡಿಮೆರಿಟ್ ಪಾಯಿಂಟ್ಸ್ ತೋರಿಸ್ತೀನಿ ಅಂತ ಇನ್ನೊಂದು ಅನೌನ್ಸ್ಮೆಂಟ್ ಬಂದು ಯಾರೆಲ್ಲ ಅವ್ರ ಫ್ರೆಂಡ್ಸ್ ನ ಹಾಕೊಡ್ತಾ ಇದ್ರು ಆ ಫೋಟೋಸ್ ಎಲ್ಲ ಕೂಡ ಹಾಕ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಟೀಚರ್ ಕೂಡ ಹಂಗೆ ನೋಡ್ತಾರೆ ಏನ್ ನಡೀತಿದೆ ಅಂತ. ಅದೇ ಟೈಮ್ಲೆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ಮೇನೆಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನ ಓಡಿಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ನು ಆಸ್ ಯೂಶುವಲ್ ಓಡೋ ತರನೇ ಓಡ್ತಾ ಇರ್ತಾನೆ. ಎಲ್ಲರೂ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ. ಆಕ್ಚುಲಿ ಹೀರೋಯಿನ್ ಒಂದು ರೂಟ್ ಅಲ್ಲಿ ಹೋಗಿರ್ತಾಳೆ. ಅವ್ನು ಕರೆಕ್ಟ್ ಆಗಿ ಅದೇ ಜಾಕೆ ಬಂದ್ಬಿಡ್ತಾನೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಿಂದ್ಗಡೆನೆ ಸರ್ ಅವ್ರೆಲ್ಲ ಬರೋ ಸೌಂಡ್ ಕೇಳಿಸ್ಕೊಂಡು ಇವಳು ಟಕ್ಕಂತ ಅಲ್ಲಿರೋ ಒಂದು ಕವರ್ನ ಮೇಲೆ ಕೆಚ್ತಾಳೆ ನೋಡಿ. ಅಲ್ಲೋಗಿ ಅವನು ಬಚ್ಚಿಟ್ಕೊಂತಾನೆ. ಇವಳು ಸ್ವಲ್ಪ ಯೋಚನೆ ಮಾಡ್ತಾಳೆ. ಸರ್ ಅವರೆಲ್ಲ ಕೂಡ ಬಂದ್ಬಿಟ್ರು ಎಲ್ಲೋದವನು ಅಂತ ಕೇಳಿದಾಗ ಇವಳು ಯೋಚನೆ ಮಾಡ್ತಾಳೆ ಇವ್ನು ಕರೆಕ್ಟ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಇವನ್ನ ತೋರಿಸ್ಬಿಟ್ರೆ ನನ್ ಡಿಮೆರಿಟ್ಸ್ ಪಾಯಿಂಟ್ ಎಲ್ಲ ಕಡಿಮೆ ಮಾಡ್ತಾರೆ, ನಾನು ಯೂನಿವರ್ಸಿಟಿಗೆ ಹೋಗ್ಬೋದು. ಏನ್ ಮಾಡೋಣ ಅಂತ ಯೋಚನೆ ಮಾಡ್ದವಳು. ಅವ್ನು ಈ ಕಡೆನೆ ಓಡೋದ ಅಂತ ಅವಳು ಓಡೋಗ್ತಾಳೆ. ಎಲ್ಲರೂ ಓಡೋಗ್ತಾರೆ. ಇವಳು ಹಂಗೆ ತಿರುಗಿ ನೋಡ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಅವಳು ಕೂತ್ಕೊಂಡು ಎಲ್ಲರ ಕಡೆ ನೋಡಿ ಯೋಚನೆ ಮಾಡ್ತಾ ಇರ್ತಾಳೆ. ಆ ಎಕ್ಸ್ ಅನ್ನ ಕಂಡಿಡಿಯೋ ವಿಷಯದಲ್ಲಿ ನನ್ಗೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ 18 ವಯಸ್ಸು ಎಷ್ಟು ಮುಖ್ಯ ಅಲ್ವಾ. ಈ ವಯಸ್ಸಲ್ಲಿ ನಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ ಅಂತ ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾಳೆ ಎಲ್ಲಾರು. ಈಗ ಹಂಗೆ ಸರ್ನ ತೋರಿಸ್ತಾರೆ ಮಿಸ್ಟರ್ ಕಿಮ್ ನ. ಅವ್ರೇನೋ ಮೇಲೆ ಹತ್ತಿ ಏನೋ ನೋಟಿಸ್ ಬೋರ್ಡ್ ಹಾಕಕ್ಕ ಏನಕ್ಕೆ ಅಂತ ಗೊತ್ತಿಲ್ಲ ಹತ್ತಾ ಇರ್ತಾರೆ. ಎಲ್ಲರೂ ನೋಡ್ತಾರೆ ಏನಕ್ಕೆ ಇವ್ರ ಮೇಲೆ ಹತ್ತಿದ್ದಾರೆ ಅಂತ. ಆದ್ರೆ ಸರ್ ಅಸಾಲ್ಟ್ ಆಗಿ ಮೇಲಿರೋ ನೋಟಿಸ್ ಬೋರ್ಡ್ ಅನ್ನ ಕಿತ್ತಾಕ್ಬಿಡ್ತಾರೆ. ಎಲ್ಲರಿಗೂ ಒಂದೇ ಶಾಕ್ ಏನ್ ನಡೀತಿದೆ ಅಂತ. ಅದೇ ಟೈಮಲ್ಲಿ ಪೊಲೀಸ್ ಲೇಡಿ ಕೂಡ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾರೆ. ನೋಡಿದವ್ರಿಗೆ ಅರ್ಥ ಆಗೋಯ್ತು ಇವ್ರು ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ. ಅವ್ರ ಹಂಗೆ ಥಮ್ಸ್ ಅಪ್ ತರ ಬೆರಳನ್ನ ತೋರಿಸ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಎಲ್ಲರಿಗೂ ಒಂದೇ ಖುಷಿ. ಹಂಗಾದ್ರೆ ಇನ್ಮೇಲೆ ಮೆರಿಟ್ ಪಾಯಿಂಟ್ಸ್ ಡಿಮೆರಿಟ್ ಪಾಯಿಂಟ್ಸ್ ಅಂತ ಏನ್ ಇರೋದಿಲ್ವಾ ಅಂತ ಫುಲ್ ಖುಷಿ ಪಡ್ತಾರೆ. ಎಲ್ಲರೂ ಈ ತರ ಇರ್ಬೇಕಾದ್ರೆ ಆ ಸ್ಟ್ರಿಕ್ಟ್ ಆಗಿರೋ ಸರ್ ಬಂದ್ ನೋಡ್ಬಿಟ್ಟು ಪರವಾಗಿಲ್ವೇ ಇವ್ರು ಅನ್ಕೊಂಡಿದ್ ಮಾಡ್ಬಿಡ್ತಾರೇನೋ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಈ ಸರ್ನ ಪ್ರಿನ್ಸಿಪಲ್ ಕರೆದು ಸರಿಯಾಗಿ ಬೈತಾ ಇರ್ತಾರೆ. ಯಾರು ಹೇಳಿದ್ರು ನಿಮ್ಗೆ ನೀವೇ ಡಿಸಿಷನ್ ಎಲ್ಲ ತಗೊಂಡ್ಬಿಡ್ತೀರಾ, ಹೋಗ್ಬಿಟ್ಟು ಮರ್ಯಾದೆಗೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ ಅಂದ್ರೆ ಈ ಸರ್ ಸರಿ ಸರ್ ಅಂತ ಫಸ್ಟ್ ಅಂತಾರೆ. ಆದ್ರೆ ತಿರುಗ್ದವ್ರು ಆಗಲ್ಲ ನಾನು ಹಾಕಲ್ಲ ಅಂತ ಹೇಳಿ ಜೋರಾಗೆ ಮಾತಾಡ್ಬಿಡ್ತಾರೆ. ಏನ್ ಅನ್ಕೊಂಡಿದೀರಾ ನೀವು, ನಾನ್ ಈ ತರ ಮಕ್ಕಳಿಗೆಲ್ಲ ಡಿಮೆರಿಟ್ ಪಾಯಿಂಟ್ಸ್ ನ ಕೊಡೋದಿಲ್ಲ. ಅದ್ರಲ್ಲಿ ಫ್ರೆಂಡ್ಸ್ ಗೆ ಜಗಳ ಬರ್ತಾ ಇದೆ, ಈ ತರ ಕೆಲಸ ನಾನ್ ಮಾಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಪ್ರಿನ್ಸಿಪಲ್ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ಇವ್ನಿಂಗ್ ಮಾತಾಡ್ತಿದ್ದಾನೆ ಅಂತ ನೋಡ್ತಾರೆ. ಅದ್ರಲ್ಲೇ ಪಿಟಿ ಸರ್ ಬೇರೆ ನೈಸ್ ಕ್ಯಾಚ್ ಅಂತ ಬೇರೆ ಗೆಲಿ ಮಾಡ್ತಾ ಇರ್ತಾರೆ.
ಆದ್ರೆ ಫೈನಲ್ ಆಗಿ ಈ ಟೀಚರ್ ಹೇಳ್ಬಿಡ್ತಾರೆ, ನಿಮಗೆ ಬೇಕಾದ್ರೆ ನಾನು ಅಪಾಲಜಿ ಲೆಟರ್ ಬರೀ ಕೂಡ ರೆಡಿ ಆಗಿದ್ದೀನಿ ಅಂತ. ಪ್ರಿನ್ಸಿಪಲ್ ಕೂಡ ಬರ್ತಾ ಬರ್ತಾ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ಗೂ ಎಥಿಕ್ಸ್ ಇಲ್ಲ, ಟೀಚರ್ಸ್ಗೂ ಎಥಿಕ್ಸ್ ಇಲ್ಲ, ಏನ್ ಮಾಡ್ತಿರೋ ಮಾಡಿ, ಫಸ್ಟ್ ಅಪಾಲಜಿ ಲೆಟರ್ ಎತ್ಕೊಂಡ್ ಬಂದ್ ಕೊಡಿ ಅಂತ ಬೈದ್ಬಿಟ್ಟು ಹೋಗ್ತಾರೆ. ಎಷ್ಟೇ ಜೋರಾಗಿ ಇವ್ರು ಮಾತಾಡಿದ್ರೆ ಕೂಡ ಸಖತ್ ಭಯ ಆಗ್ಬಿಟ್ಟಿರುತ್ತೆ ಇವ್ರಿಗೆ, ಹಂಗೆ ಕೂತ್ಕೊಂಡ್ಬಿಡ್ತಾರೆ. ಈಗ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ಅವ್ರ ಫ್ರೆಂಡ್ ಹೇಳ್ತಾಳೆ, ಈ ಒಳ್ಳೆ ಆಪರ್ಚುನಿಟಿ ಕಣೆ, ಯಾಕೆ ಇದನ್ನ ಮಿಸ್ ಮಾಡ್ಕೊಂಡೆ ಅಂದಾಗ ಇವಳು ಅಂತಾಳೆ, ಸರಿ ಬಿಡು ನೋಡ್ಕೊಳ್ಳೋಣ ಮುಂದಕ್ಕೆ. ಸಾಂಗ್ಗೆ ಆ ಬ್ಲಾಕ್ ಕಲರ್ ಹುಡಿ ಅನ್ಸ್ತಾ ಇದೆ ಅಂದಾಗ ಅವಳಂಗೆ ಶಾಕ್ ಆಗ್ತಾಳೆ. ಯಾಕೆ ಅಂದಾಗ, ಅವತ್ತು ನಾನು ಆಕ್ಚುಲಿ ಅವನ ಹತ್ರ ಮಾತಾಡ್ದೆ, ಈ ಮೆರಿಟ್ ಪಾಯಿಂಟ್ಸ್ ಡಿಮೆರಿಟ್ ಪಾಯಿಂಟ್ಸ್ ಎಲ್ಲ ಇಲ್ದೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಅಲ್ಲ, ಆತರ ಆ ಬ್ಲಾಕ್ ಕಲರ್ ಹುಡಿಯೋನ ನಾನು ಫೋಟೋ ಹಿಡಿದು ಹಾಕ್ಬಿಟ್ರೆ ಅವನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಅವ್ನ ಇತರ ಮಾಡಿದಾನೆ ಅಂತ ಇವಳು ಮಾತಾಡ್ಕೊಂತಾ ಇರ್ತಾಳೆ. ಅದೇ ಟೈಮಲ್ಲಿ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋ ಈ ಕಡೆ ಓಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಇವಳು ಅವನ ಫಾಲೋ ಮಾಡ್ಕೊಂಡು ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಇವಳು ಮುಂದೆನೆ ಸಾಂಗ್ ಓಡೋಗ್ತಾ ಇರೋದು. ನನಗೆ ಗೊತ್ತು ಕಾಣೋ ನೀನೆ ಅಂತ ಹೇಳ್ಬಿಟ್ಟು ಅವ್ನು ನೋಡ್ಸ್ಕೊಂಡೆ ಹೋಗ್ತಾಳೆ. ಅವ್ನು ಯಾವ್ದೋ ಒಂದು ಸ್ಟೆಪ್ಸ್ ಹತ್ತಾನೆ, ಇವಳು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಅದೇ ಅವ್ನು ಕರೆಕ್ಟ್ ಆಗಿ ತಿರುಗಿ ನೋಡೋ ಟೈಮಲ್ಲಿ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನ್ ಬಂದು ಇವಳ ಬಾಯಿ ಮುಚ್ಚಿ ಸೈಡ್ ಗೆಳ್ಕೊಂಡ್ಬಿಡ್ತಾನೆ. ಆಮೇಲೆ ಇವಳು ಕೂಡ ಹಂಗೆ ತಿರುಗಿ ನೋಡ್ತಾಳೆ. ನೋಡಿ ಯಾರಂತ ನೋಡಿದ್ರೆ ಅವನೇ ಬ್ಲಾಕ್ ಕಲರ್ ಹುಡಿನ ತೆಗಿತಾನೆ. ಯಾರಂತ ನೋಡಿದ್ರೆ ಅದು ಹೀರೋ. ಇವಳಿಗೆ ಸಕ್ಕ ಶಾಕ್ ಆಗ್ಬಿಡುತ್ತೆ. ಅವನಂತಾನೆ, ಪ್ರತಿ ಒಂದ್ಸತಿ ನೀನ್ ನನಗೆ ತುಂಬಾನೇ ಹಿಂಸೆ ಕೊಡ್ತಾ ಇದೀಯಾ ಅಂತ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ? ಇದೇ ತರ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತೆ ನಿಮ್ಮನ್ನ 5th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.